ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ನೈಟ್ ಆಗಿದೆ, ಇವಾಗ ವ್ಲಾಗ್ನ ಮಾಡ್ತಾಯಿದ್ದೀನಿ. ನನ್ನ ಮಗ ವಾಟರ್ ಬಲೂನ್ಸ್ ಬೇಕು ಅಂತ ಹೇಳಿಬಿಟ್ಟು ನೋಡಿ 9:30 ಆಗಿತ್ತು ಟೈಮು. ಆವಾಗ ಹೋಗ್ಬಿಟ್ಟು ನಮ್ಮಪ್ಪನ ಬಿಟ್ಟೇ ಇಲ್ಲ. ಸೊ ನಮ್ಮಪ್ಪ ಕೆಲಸದಿಂದ ಬಂದಿದ ತಕ್ಷಣವೇ ಕೂಗಾಡ್ಬಿಟ್ಟು ಹೋಗಿಸ್ಕೊಂಬಂದು ನೋಡಿ ಹರಸಾಹಸ ಮಾಡ್ತಾಯಿದ್ದಾರೆ. ವಾಟರ್ ಬಲೂನ್ ಒಳಗಡೆ ಕಲರ್ ಹಾಕಿ ನೀರು ತುಂಬಬೇಕಂತೆ ನನ್ನ ಮಗ ಹೇಳಿದ್ದಾನೆ. ಅದಕ್ಕೆ ನಮ್ಮಪ್ಪ ಅದನ್ನು ಟ್ರೈ ಮಾಡಿಕೊಂಡು ಆಚೆನೇ ಕುತ್ಕೊಂಡ್ಬಿಟ್ಟಿದ್ದಾರೆ. ನಾನು ಅದನ್ನು ನೋಡಿ ಎಂಜಾಯ್ ಮಾಡ್ತಾಯಿದ್ದೆ ಅಂತಲೇ ಹೇಳ್ಬೋದು. ಆ ವಾಟರ್ ಬಲೂನ್ ಇರೋದು ಇಷ್ಟಿರುತ್ತೆ. ಚಿಕ್ಕ ವಾಟರ್ ಬಲೂನ್ಸು ನೋಡಿರ್ತೀರಲ್ವ, ಆ ವಾಟರ್ ಬಲೂನಲ್ಲಿ ಕಲರ್ ಹಾಕಿ ನೀರು ತುಂಬೋದು ಹೇಗೆ ಅಂತ ನಮ್ಮಪ್ಪ ನೋಡ್ತಾ ಇದ್ದೀರಲ್ವ. ಎಷ್ಟು ಕಷ್ಟಪಡ್ತಿದ್ರು ಅಂದರೆ ಅದನ್ನು ನೋಡಿ ನಮ್ಮ ಸಿಸ್ಟರು ಇಬ್ಬರೂ ಕೂಡ ಅವರು ಕೂಡ ಟ್ರೈ ಮಾಡೋಕ್ಕೆ ಎದ್ದಿದ್ರು ಅಂತಲೇ ಹೇಳ್ಬೋದು. ಇವಾಗ ನೀರು ಹಾಕೋಕ್ಕಾಗ್ತಾಯಿಲ್ಲ ಗ್ಲಾಸಿಂದ ಅಂತ ಹೇಳ್ಬಿಟ್ಟು ಹಿಂದೆ ಟೆರಸಲ್ಲಿ ಕೊಳಾಯಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿಂದ ಬಂದರು. ಮತ್ತೆ ಒಳಗಡೆ ಬಂದು ಒಳಗಡೆ ಬರೋಷ್ಟರಲ್ಲಿ ನನ್ನ ಸಿಸ್ಟರ್ಸು ವಾಟ್ರ್ ಕ್ಯಾನ್ಗೆನೇ ಅವರು ಕೊಳಾಯಿಗೆ ಇದನ್ನು ಹಾಕ್ತಿದ್ದಾರೆ. ವಾಟ್ರ್ ಬಲೂನ್ನ ಹಾಕಿ ನೀರು ತುಂಬ್ತಾ ಇದ್ದಾರೆ. ಅದರಲ್ಲಿ ನೋಡಿದ್ರೆ ನೀರು ಫೋರ್ಸಾಗಿ ಬಂದೇ ವಾಟ್ರ್ ಬಲೂನ್ನಲ್ಲಿ ನೀರು ತುಂಬೋಕ್ಕಾಗೋದು. ಬಟ್ ಇವರು ಕ್ಯಾನಲ್ಲಿ ಟ್ರೈ ಮಾಡ್ತಾಯಿದ್ರು, ಅದು ಕೂಡ ಆಗಿಲ್ಲ. ಸೊ ನನ್ನ ಮಗ ನೋಡಿ, ನೀನು ಯಾವ ಕಲರ್ ಫಿಲ್ ಮಾಡ್ತಿದ್ಯಾ, ಯಾವ ಕಲರ್ ಹಾಕ್ತಿದ್ಯಾ ಹೇಳು ಅಂತ ಹೇಳ್ಬಿಟ್ಟು ನಮ್ಮಪ್ಪಂಗೆ ತುಂಬಾ ಹಿಂಸೆ ಮಾಡ್ತಿದ್ದ ಅಂತಲೇ ಹೇಳ್ಬೋದು. ಆವತ್ತು ಇಷ್ಟೊತ್ತು ಲೇಟ್ ನೈಟ್ ಆಗಿಬಿಟ್ಟಿತ್ತು. ಅಷ್ಟೊತ್ತುವರೆಗೂ ಅವರು ವಾಟ್ರ್ ಬಲೂನ್ ಜೊತೆ ಆಟ ಆಡ್ತಾಯಿದ್ರು ಅಂತಲೇ ಹೇಳ್ಬೋದು. ಅದು ಸಾಲಲ್ಲ. ಅದಾದಮೇಲೆ ನನ್ನ ಸಿಸ್ಟ್ರು ಮತ್ತೆ ಕಿಚನಲ್ಲಿರೋ ಒಂದು ಕೊಳಾಯಿಗೆ ಮತ್ತೆ ಆ ವಾಟ್ರ್ ಬಲೂನ್ನ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ಲು. ನನ್ನ ಸಿಸ್ಟ್ರು ಮತ್ತು ಇಲ್ಲಿ ಕ್ಯಾನ್ಗೆ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ರು. ತುಂಬಾ ಹರಸಾಹಸ ಮಾಡಿ ಒಂದು 4-5 ಬಲೂನಲ್ಲಿ ನೀರು ತುಂಬಿಸ್ಬಿಟ್ಟು ಟ್ರೈ ಮಾಡಿದ್ರು. ಅದನ್ನು ಸಡನ್ನಾಗಿ ಕೆಳಗಡೆ ಬಿಟ್ಬಿಟ್ಟ. ನಾನೆಲ್ಲಿ ಹೊಡೆದೋಯ್ತು ಅಂತ ಅಂದ್ಕೊಂಡೆ, ಬಟ್ ಅದು ಹೊಡೆದೋಗಿಲ್ಲ. ಇದಾಗಿತ್ತು ಆವತ್ತಿನ ವ್ಲಾಗ್. ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಡು ಬಂದಾದಮೇಲೆ ನಾವು ಹೋಗಿದ್ದು ನನ್ನ ಸಿಸ್ಟರ್ದು ಒಂದು ಸ್ವಲ್ಪ ಸೈಬರ್ ಕೆಲಸ ಇತ್ತು. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಹೊತ್ತು ಸೈಬರ್ಗೆ ಹೋಗಿದ್ವಿ. ತುಂಬಾ ಬಿಸಿಲಿತ್ತು ಅಂತಲೇ ಹೇಳ್ಬಿಟ್ಟು ಅವನ್ನ ಸ್ಕೂಲ್ನ ಕರ್ಕೊಂಡು ಬಂದಾದಮೇಲೆ ಅವನಿಗೆ ವಾಟ್ರ್ ಬಾಟಲ್ ಜೊತೆಗೆ ತೊಗೊಂಡೋಗಿದ್ದೆ. ಅದಾದಮೇಲೆ ತುಂಬಾ ಬಿಸಿಲಿದೆ ಅಂತ ಹೇಳ್ಬಿಟ್ಟು ನಾವು ನಮ್ಮನೆ ಏರಿಯಾ ಹತ್ರನೇ ಹೋಗಿ ಎಳ್ನೀರನ್ನ ಕುಡಿದ್ವಿ. ಫುಲ್ ರಶ್ ಇತ್ತು ಅಂತಲೇ ಹೇಳ್ಬೋದು, ಅಷ್ಟು ಬಿಸಿಲಿದೆ. ಪ್ರತಿಯೊಬ್ಬರು ಅಟ್ಲೀಸ್ಟ್ 1 ಡೇ ಬಿಟ್ಟು 1 ಡೇ ಇಲ್ಲಾಂದರೆ 2 ಡೇಸ್ ಒನ್ಸ್ಗೆ ಎಳ್ನೀರನ್ನು ಕುಡಿದ್ರೆ ತುಂಬಾ ಬಾಡಿಗೆ ತಂಪಂತ ಅನಿಸುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಬಿಸಿಲಲ್ಲಿ ಹೋಗಿದ್ವಲ್ಲ, ಗಾಡಿ ಮೇಲೆ ಹೋಗಿದ್ವಿ. ಹಾಗೆ ಬರ್ತಾ 3 ಜನನೂ ಒಂದೊಂದು ಎಳ್ನೀರು ಕುಡ್ಕೊಂಡು, ಅದಾದಮೇಲೆ ನನಗೆ ತಿಳಿ ಒಳಗಡೆ ದೋಸೆ ಇರುತ್ತಲ್ವ, ತುಂಬಾ ಇಷ್ಟ ಆಗುತ್ತೆ. ಸೊ ಆ ಥರ ನೀರು, ಬರೀ ನೀರು ನನಗೆ ಎಳನೀರು ಇಷ್ಟ ಆಗೋಲ್ಲ. ಸ್ವಲ್ಪ ಸ್ವೀಟ್ ಇರೋ ಎಳ್ನೀರು ನನಗೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ರೇಟು ಸೈಜ್ ಮೇಲೆ ಡಿಪೆಂಡು, 50, 30, 40, 60 ಈ ರೀತಿ. ಸೊ ಅದಾದಮೇಲೆ ಮನೆಗೆ ಬಂದು ನನ್ನ ಸಿಸ್ಟ್ರು ಮುದ್ದೆ ಮಾಡಿಕೊಡು ಅಂತ ಹೇಳಿದ್ಲು. ಮತ್ತು ಅವಳಿಗೋಸ್ಕರ ಮುದ್ದೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದಾದಮೇಲೆ ನನ್ನ ಮಗ ಸಂಜೆ ಒಂದು 5 ಗಂಟೆ ಹಾಗೆ ನನ್ನ ಮಗನೂ ನನ್ನ ಸಿಸ್ಟರು ಇಬ್ಬರು ಸೇರಿಕೊಂಡು ಹೋಲಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವರಿಬ್ಬರೇ ಇದ್ದರು. ನನ್ನ ಸಿಸ್ಟ್ರು ಇನ್ನೊಬ್ಬಳು ವರ್ಕಿಗೆ ಹೋಗಿದ್ಲು. ಅದಾದಮೇಲೆ ಅಮ್ಮ ಅಪ್ಪನೂ ಕೂಡ ವರ್ಕಿಗೆ ಹೋಗಿದ್ರಲ್ವ, ಅವನು ಹೋಲಿ ಆಡಲೇಬೇಕು ಅಂತ ಹಠ ಮಾಡ್ತಾಯಿದ್ದ. ಸೊ ನೈಟೇ ಹೋಗಿ ವಾಟ್ರ್ ಬಲೂನ್ಸ್ ಜೊತೆನೇ ತೊಗೊಂಡು ಬಂದಿದ್ದ ಅಂತಲೇ ಹೇಳ್ಬೋದು. ಈ ಕಲರ್ಸ್ನ ಅದನ್ನು ತೊಗೊಂಡು ಸುಮ್ಮನೆ ಆಟ ಆಡಲಿ ಅಂತ ಹೇಳ್ಬಿಟ್ಟು ಅವಳು ಮುಖಕ್ಕೆ ಹಚ್ಚಿದ್ಲು ಅಂತ ಹೇಳ್ಬಿಟ್ಟು ಹತ್ಕೊಂಡು ಓಡಿ ಬಂದ. ಅದಾದಮೇಲೆ ನನ್ನ ಸಿಸ್ಟರ್ಗೆ ಫುಲ್ ನೀರು ಉಯ್ಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅದಾದಮೇಲೆ ನನ್ನ ಸಿಸ್ಟರು ಕೂಡ ಅವನ್ನ ಫುಲ್ ಆಟ ಆಡಿಸ್ಕೊಂಡು ಹೋಗಿ ನೀರು ಹಾಕ್ತಾಯಿದ್ಲು. ತುಂಬಾ ಮಜಾ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಅದಾದಮೇಲೆ ಇವನು ಫುಲ್ ಅವಳಿಗೆ ನೀರು ಎಸೆಯೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಕಲರ್ ನೀರು, ಸುಮ್ಮನೆ ಕಲರ್ ನೀರನ್ನ ಹಾಕೊಳ್ತಾ ಇದ್ದ. ಅವ್ನು ಗನ್ನೆಲ್ಲ ಯೂಸ್ ಮಾಡಿಲ್ಲ, ನಾನೇ ಕೊಟ್ಟಿಲ್ಲ ಅವನಿಗೆ ಗನ್ನೆಲ್ಲ. ಅದಾದಮೇಲೆ ನನ್ನ ಸಿಸ್ಟ್ರು ಈ ಥರ ನೀರು ಹಾಕ್ಕೊಂಡೆ ಆರಾಮಾಗಿ ಹಾಕೊಳ್ತಾ ಇದ್ಲು. ಅವಳು ಕೂಡ ಇಷ್ಟಪಟ್ಟು ಅವನ ಜೊತೆ ಹೋಲಿನ ಆಡ್ತಾಯಿದ್ಲು ಅಂತಲೇ ಹೇಳ್ಬೋದು. ಫುಲ್ ಟಯರ್ಡಾಗಿ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಂದು ಟೀ ಕಾಫಿ ಕುಡ್ಕೊಂಡು ಈವ್ನಿಂಗ್ ಟೈಮಲ್ಲಿ ನನ್ನ ಸಿಸ್ಟ್ರ್ ಪಲಾವ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ರೆಸಿಪಿ ಶೇರ್ ಮಾಡು ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ನಾನು ಕೂಡ ಸರಿ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ಗೆ ಆಯಿಲ್ ಹಾಕಿ 2 ಚಕ್ಕೆ 2 ಲವಂಗನ ಹಾಕಿ ಈರುಳ್ಳಿ ಮೆಣಸಿನ್ಕಾಯಿನ ಹಾಕಿ ಕ್ಲೀನಾಗಿ ಸ್ವಲ್ಪ ಹೊತ್ತು ಫ್ರೈನ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ, ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಈಗ ಟೊಮೊಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸಿಂಗ್ನ ಮಾಡ್ಕೊಳ್ತಾ ಇದ್ದಾವೆ. ತುಂಬಾ ಟೇಸ್ಟಿಯಾಗಿ ಮಾಡ್ತಾಳೆ. ಸೇಮ್ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರಲ್ವ, ಗ್ರೀನ್ ಕಲರ್ ನಾಟಿ ಸ್ಟೈಲ್, ಅದೇ ಥರನೇ ನನ್ನ ಸಿಸ್ಟ್ರು ಪಲಾವ್ ಮಾಡೋದು. ಅದಾದಮೇಲೆ ಮನೆಯಲ್ಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈನ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಟೊಮೊಟೊ ಕೂಡ ಫ್ರೈ ಆಗಬೇಕು ಆಯಿಲಲ್ಲಿ. ಅದಾದಮೇಲೆ ನಾವು ಇಲ್ಲಿ ಪಾಲಕ್ ಸೊಪ್ಪು ಹಾಗೆ ನೋಕೋಲು
ಕ್ಯಾರೆಟು, ಬೀನ್ಸು ಇಷ್ಟನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಕಟ್ ಮಾಡಿರೋ ತರಕಾರಿಗಳನ್ನೆಲ್ಲನೂ ಹಾಕ್ಕೊಂಡು ಈಗ ಆಯಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈನ ಮಾಡ್ಕೊಳ್ತಾ ಇದ್ದಾಳೆ. ಸೊ ಕ್ಲೀನಾಗಿ ಮಾಡ್ತಾಳೆ ಮತ್ತು ತುಂಬಾ ಟೇಸ್ಟಿಯಾಗಿ ಮಾಡ್ತಾಳೆ. ಇದು ಮಸಾಲ ರುಬ್ಬಿಟ್ಕೊಂಡಿದ್ದಾಳೆ. ಹಸಿ ತೆಂಗಿನಕಾಯಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಸಪ್ರೇಟಾಗೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದಾಳೆ. ಪೇಸ್ಟು ಹಾಕ್ಕೊಂಡಿದ್ದಾಳೆ, ಬಟ್ ಸ್ವಲ್ಪ ಸಪ್ರೇಟಾಗೂ ಹಾಕ್ಕೊಂಡಿದ್ದಾಳೆ. ಆವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಕ್ಲೀನಾಗಿ ಇದನ್ನು ಮಿಕ್ಸ್ನ ಮಾಡ್ಕೊತಾ ಇದ್ದಾಳೆ. ಮಿಕ್ಸಿಂಗ್ನ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು ಆಯಿಲಲ್ಲಿ ಫ್ರೈ ಆಗೋದಕ್ಕೆ ಬಿಡಬೇಕು. ಅದಾದಮೇಲೆ ಇದಕ್ಕೆ ನೆಕ್ಸ್ಟ್ ನಾವು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈನ ಮಾಡ್ಕೋಬೇಕು. ಬೇರೆ ಏನೂ ಹಾಕ್ಕೊಳ್ಳೋಗಿಲ್ಲ. ಜಸ್ಟು ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟಿದ್ರೆ ಸಾಕು ಅಂತಲೇ ಹೇಳ್ಬೋದು. ಅದಾದಮೇಲೆ ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊತಾ ಇದ್ದಾಳೆ. ಅವಳು ಸ್ವಲ್ಪ ಸಾಫ್ಟಾಗಿ ಮಾಡೋದಕ್ಕೆ ಇಷ್ಟಪಡ್ತಾಳೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಹೊತ್ತು ನೆನೆ ಹಾಕ್ಕೊಂಡು ತೊಳ್ಕೊತಾ ಇದ್ಲು. ರೈಸ್ ತೊಳ್ಕೊಂಡು ಸೈಡಿಗೆ ಇಟ್ಟಾದಮೇಲೆ ಕುಕ್ಕರ್ಗೆ ಈಗ ಮಸಾಲ ಜೊತೆಗೆ ಒಂದು 4-5 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊತಾ ಇದ್ದಾಳೆ. ನಾರ್ಮಲ್ ನೀವು ಮನೇಲಿ ಮಾಡಿರೋ ಮೊಸರಾಗಿರೋ ಪ್ಯಾಕೆಟ್ ಮೊಸರು ಯಾವ್ದು ಬೇಕಾದರೂ ಹಾಕೋಬೋದು. ಈಗ ಮೊಸರು ಜೊತೆ ಒಂದು ಸ್ವಲ್ಪ ಹೊತ್ತು ಅದು ಫ್ರೈ ಆದಮೇಲೆ ನಾವು ರೈಸ್ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಅದಾದಮೇಲೆ ಇದಕ್ಕೆ ನಾವು 1 ಲೋಟ ರೈಸ್ ಹಾಕಿದರೆ 1.5 ಲೋಟದಷ್ಟು ನೀರನ್ನ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬಿಟ್ಟು ಅದಾದಮೇಲೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬಿಟ್ಟರೆ ಅದ್ಭುತವಾಗಿರುವ ಪಲಾವ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ನನ್ನ ವ್ಲಾಗ್. ನಿಮಗೆ ವ್ಲಾಗ್ ಇಷ್ಟ ಇದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.